ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ. ಒಂದ್ ಕಡೆ ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ಮುಂದೇನಾಗುತ್ತೋ ಅನ್ನುವ ಆತಂಕ. ಈ ಯುದ್ಧಕ್ಕೆ ಪರ್ಮನೆಂಟ್ ಫುಲ್ ಸ್ಟಾಪ್ ಯಾವತ್ತೋ ಬೀಳುತ್ತೋ ಗೊತ್ತಿಲ್ಲ. ಇತ್ತ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ $120 ದಾಟಿ ಮುನ್ನುಗ್ತಾ ಇದೆ. ಭಾರತದಲ್ಲಿ ಯಾವಾಗ ಬೇಕಾದ್ರೂ ಪೆಟ್ರೋಲ್, ಡೀಸೆಲ್ ಬೆಲೆ ಬೆಂಕಿಯಾಗಬಹುದು. ಇನ್ನು ತೈಲ ಉತ್ಪಾದನೆ ಮಾಡುವ ಒಪೆಕ್ ರಾಷ್ಟ್ರಗಳ ನಡುವೆ ಎಲ್ಲವೂ ಸರಿ ಇಲ್ಲ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ UAE ಈಗಾಗಲೇ ಒಪೆಕ್ನಿಂದ ಆಚೆ ಬಂದಿದೆ. ಸೌದಿ ಮತ್ತು UAE ನಡುವಿನ ವೈರತ್ವ ಹಿಂದೆಂದಿಗಿಂತಲೂ ಪೀಕ್ನಲ್ಲಿದೆ. ಮಿಡ್ಲ್ ಈಸ್ಟ್ನಲ್ಲಿ ಮತ್ತೆ ಯಾವಾಗ ಬೇಕಾದರೂ ಕ್ಷಿಪಣಿಗಳು ಹಾರಾಡಬಹುದು, ತೈಲ ಬಾವಿಗಳು ಹೊತ್ತಿ ಉರಿಯಬಹುದು. ಆದರೆ ಇದೆಲ್ಲದರ ನಡುವೆ ಜಗತ್ತಿನ ಕಣ್ಣಿಗೆ ಬೀಳದೆ ಅದೇ ಮಿಡ್ಲ್ ಈಸ್ಟ್ನ ಪಕ್ಕದಲ್ಲೇ ಮತ್ತೊಂದು ಭೀಕರ ಯುದ್ಧಕ್ಕೆ ತಯಾರಿ ನಡೀತಾ ಇದೆ ಅಂದ್ರೆ ನೀವು ನಂಬ್ತೀರಾ? ಇದಂತೂ ಸಾಮಾನ್ಯ ಯುದ್ಧ ಅಲ್ವೇ ಅಲ್ಲ. ಇಡೀ ಮಿಡ್ಲ್ ಈಸ್ಟ್ ಮಾತ್ರವಲ್ಲ, ಆಫ್ರಿಕಾ ಖಂಡವನ್ನೇ ನಡುಗಿಸಬಲ್ಲ ಯುದ್ಧವಿದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಆರ್ಥಿಕ ಅನಿಶ್ಚಿತತೆಯಿಂದ ಕಂಗೆಟ್ಟಿರುವ ಜಗತ್ತಿನ ಮೇಲೆ ಇದು ಅಸಲಿ ಎಕಾನಮಿಕ್ ಬಾಂಬ್ ಹಾಕುವ ಸಾಮರ್ಥ್ಯ ಹೊಂದಿದೆ. ಇದರ ಪರಿಣಾಮ ನೇರವಾಗಿ ನಿಮ್ಮ ಜೇಬಿಗೆ ಕತ್ತರಿ ಬೀಳುವ ಚಾನ್ಸ್ ಇದೆ. ಇಥಿಯೋಪಿಯಾ ಮತ್ತು ಎರಿತ್ರಿಯಾ, ಎಷ್ಟೋ ಜನ ಈ ದೇಶಗಳ ಹೆಸರನ್ನೇ ಕೇಳಿಲ್ಲದೆ ಇರಬಹುದು. ಆದ್ರೆ ಈ ಎರಡು ದೇಶಗಳು ಗ್ಲೋಬಲ್ ಪಾಲಿಟಿಕ್ಸ್ಗೆ ಬಹಳ ಇಂಪಾರ್ಟೆಂಟ್. ಕೆಂಪು ಸಮುದ್ರದ ದಂಡೆಯಲ್ಲೇ ಇರುವ ಈ ದೇಶಗಳ ಗಡಿಯಲ್ಲಿ ಈಗ ಸಾವಿರಾರು ಸೈನಿಕರು, ರಷ್ಯನ್ ನಿರ್ಮಿತ ಟ್ಯಾಂಕರ್ಗಳು ಜಮಾವಣೆಗೊಂಡಿವೆ. ಒಂದು ವೇಳೆ ಇರಾನ್ ಅಮೆರಿಕ ಸಂಘರ್ಷ ಇಷ್ಟೊಂದು ತೀವ್ರ ಆಗಿಲ್ದೇ ಇದ್ರೆ ಇಷ್ಟೊತ್ತಿಗಾಗಲೇ ಇಥಿಯೋಪಿಯಾ, ಎರಿತ್ರಿಯಾ ನಡುವೆ ಯುದ್ಧ ಶುರುವಾಗಿ ರಕ್ತದ ಕೋಡಿ ಹರಿದು ಕೆಂಪು ಸಮುದ್ರ ನಿಜವಾಗಿಯೂ ಕೆಂಪಗಾಗ್ತಿತ್ತು ಅಂತ ಎಕ್ಸ್ಪರ್ಟ್ ಹೇಳ್ತಿದ್ದಾರೆ. ಇಥಿಯೋಪಿಯಾ ಎರಿತ್ರಿಯಾ ಯುದ್ಧಕ್ಕೂ ಸೌದಿ UAEಗೂ ಏನ್ ಸಂಬಂಧ? ಈ ಶ್ರೀಮಂತರ ಅರಬ್ ರಾಷ್ಟ್ರಗಳು ಆ ಬಡ ರಾಷ್ಟ್ರಗಳಿಗೋಗಿ ಮಾಡ್ತಿರೋದೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮಿಡ್ಲ್ ಈಸ್ಟ್ನ ಯಾವುದೇ ಸಂಘರ್ಷ ನಮಗೆ ಅರ್ಥ ಆಗಬೇಕಂದ್ರೆ ಮ್ಯಾಪ್ ಸಮೇತ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಈ ಮ್ಯಾಪ್ ಅನ್ನ ಡೀಟೇಲ್ ಆಗಿ ನೋಡಿ. ಇಥಿಯೋಪಿಯಾ ಅನ್ನೋದು ಆಫ್ರಿಕಾದ ಒಂದು ದೊಡ್ಡ ದೇಶ. ಆದ್ರೆ ಇದಕ್ಕೊಂದು ದೊಡ್ಡ ಮೈನಸ್ ಪಾಯಿಂಟ್ ಇದೆ. ಅದೇನಪ್ಪಾ ಅಂದ್ರೆ ಈ ದೇಶ ಮಿಡ್ಲ್ ಈಸ್ಟ್ ಹತ್ರದಲ್ಲೇ ಇದ್ರು, ಕೂಗಳತೆ ದೂರದಲ್ಲಿ ಕೆಂಪು ಸಮುದ್ರ ಇದ್ರು, ಆ ದೇಶಕ್ಕೆ ತನ್ನದೇ ಆದ ಸಮುದ್ರದ ದಂಡೆ ಇಲ್ಲ. ಅಂದ್ರೆ ಇದೊಂದು ಲ್ಯಾಂಡ್ ಲಾಕ್ಡ್ ದೇಶ. ವ್ಯಾಪಾರ ಮಾಡಬೇಕಾದ್ರೆ ಪಕ್ಕದ ದೇಶಗಳ ಬಂದರುಗಳ ಮೇಲೆ ಡಿಪೆಂಡ್ ಆಗಬೇಕು. ಇನ್ನೊಂದು ಕಡೆ ಎರಿತ್ರಿಯಾ ನೋಡಿ, ಇದು ಸಮುದ್ರದ ದಂಡೆಯ ಮೇಲೆಯೇ ಇರುವ ದೇಶ. ಈ ದೇಶಕ್ಕೆ ಒಂದು ಕಡೆ ಕೆಂಪು ಸಮುದ್ರ ಇದ್ರೆ ಇನ್ನೊಂದು ಕಡೆ ಇಥಿಯೋಪಿಯಾ ಇದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಒಂದ್ ಕಾಲದಲ್ಲಿ ಈ ಎರಿತ್ರಿಯಾ ಇಥಿಯೋಪಿಯಾದ ಭಾಗವೇ ಆಗಿತ್ತು. ಆದ್ರೆ 1993ರಲ್ಲಿ ಜಗಳ ಆಡಿ ಹೊರಗಡೆ ಬಂದು ಸ್ವತಂತ್ರ ದೇಶ ಆಯಿತು. ಅವತ್ತಿನಿಂದ ಇಥಿಯೋಪಿಯಾಕ್ಕೆ ಸಮುದ್ರದ ಕನೆಕ್ಷನ್ ಕಟ್ಟಾಯಿತು. ಅಂದಿನಿಂದ ಇಂದಿನವರೆಗೂ ಈ ದೇಶಗಳ ನಡುವೆ ಹಳೆ ಸೇಡು ಹಾಗೆಯೇ ಇದೆ. ಇಥಿಯೋಪಿಯಾಗೆ ಸಮುದ್ರ ತೀರಬೇಕು, ಆದ್ರೆ ಎರಿತ್ರಿಯಾ ಬಿಡ್ತಿಲ್ಲ. ಈಗ ಅದೇ ಸೇಡು ಮತ್ತೆ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುವ ಹಂತಕ್ಕೆ ಬಂದಿದೆ. ಹಾಗಿದ್ರೆ ಅಲ್ಲಿ ಅಂತದ್ದೇನಾಗ್ತಿದೆ ಈಗ? ಇತ್ತೀಚಿನ ವರದಿಗಳ ಪ್ರಕಾರ ಇಥಿಯೋಪಿಯಾ ತನ್ನ ಸೈನ್ಯವನ್ನ ಎರಿತ್ರಿಯಾ ಗಡಿಯತ್ತ ಕಳಿಸಿದೆ. ಸುಮ್ಮನೆ ಕಳಿಸಿಲ್ಲ, ದೊಡ್ಡ ಮಟ್ಟದ ಶಸ್ತ್ರಾಸ್ತ್ರಗಳ ಜೊತೆ ಕಳಿಸಿದೆ. ಜರ್ಮನಿ ಮೂಲದ DW ಸುದ್ದಿ ಸಂಸ್ಥೆ ವರದಿ ಪ್ರಕಾರ ಇಥಿಯೋಪಿಯಾ ಈಗ ಎರಿತ್ರಿಯಾದ ಬಾದ್ಮೆ ಅನ್ನುವ ಹಳೆ ವಿವಾದಿತ ಪಟ್ಟಣದ ಮೇಲೆ ಮತ್ತೆ ಕಣ್ಣಾಕಿದೆ. 1998ರಿಂದ 2000ವರೆಗೆ ಇದೇ ಜಾಗಕ್ಕಾಗಿ ಯುದ್ಧ ನಡೆದು ಸುಮಾರು 80,000 ಜನ ಬಲಿಯಾಗಿದ್ರು. 2018ರಲ್ಲಿ ಇಥಿಯೋಪಿಯಾ ಪ್ರಧಾನಿ ಅಯೀಬ್ ಅಹಮದ್ ಈ ಜಾಗವನ್ನ ಎರಿತ್ರಿಯಾಕ್ಕೆ ಬಿಟ್ಟುಕೊಟ್ಟು ಶಾಂತಿ ಮಾಡಿಕೊಂಡಿದ್ರು. ಆದ್ರೆ ಈಗ ಪರಿಸ್ಥಿತಿ ಉಲ್ಟಾ ಹೊಡೆದಿದೆ. ಇಥಿಯೋಪಿಯಾ ಈ ಜಾಗವನ್ನ ವಾಪಸ್ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಪರಿಣಾಮ ಎರಿತ್ರಿಯಾ ತನ್ನ ಸೈನ್ಯವನ್ನ ಈ ನಗರದ ಟ್ರೈಗ್ರೇ ಗಡಿಯಲ್ಲಿ ನಿಲ್ಲಿಸಿದೆ. ಇಥಿಯೋಪಿಯಾ ಕೂಡ ತನ್ನ ಡಿಫೆನ್ಸ್ ಫೋರ್ಸ್ ಅನ್ನ ಅಲರ್ಟ್ ಮೋಡ್ ನಲ್ಲಿಟ್ಟಿದೆ. ಈಗ ಈ ವರದಿ ನೋಡಿ. ಬರೂನ್ ಸಂಸ್ಥೆಯ ವರದಿ ಪ್ರಕಾರ ಒಂದು ವೇಳೆ ಇರಾನ್ ಮತ್ತು ಅಮೆರಿಕ ಯುದ್ಧ ಈಗ ಶುರುವಾಗದಿದ್ರೆ ಇಥಿಯೋಪಿಯಾ ಎರಿತ್ರಿಯಾ ನಡುವಿನ ಸಂಘರ್ಷ ಯುದ್ಧಕ್ಕೆ ಟರ್ನ್ ಆಗ್ತಿತ್ತು. ಇಡೀ ಜಗತ್ತಿನ ಗಮನ ಇರಾನ್ ಯುದ್ಧದ ಮೇಲಿರೋದ್ರಿಂದ ಇಥಿಯೋಪಿಯಾ ಎರಿತ್ರಿಯಾ ನಡುವೆ ನಡೀತಾ ಇರುವ ಗಡಿ ಉದ್ವಿಗ್ನತೆಗಳು ಅಷ್ಟಾಗಿ ಸುದ್ದಿ ಆಗ್ತಿಲ್ಲ. ಅಷ್ಟಕ್ಕೂ ಈ ದೇಶಗಳು ಯುದ್ಧದ ಹೊಸ್ತಿಲಿಗೆ ಬಂದು ನಿಂತಿರೋದು ಯಾಕೆ? ಇದಕ್ಕೆ 4 ಮೇನ್ ಕಾರಣಗಳಿವೆ. ಮೊದಲೇದು ಆಗ್ಲೇ ಹೇಳಿದ ಹಾಗೆ ಕೆಂಪು ಸಮುದ್ರದ ಎಂಟ್ರಿ. ಇಥಿಯೋಪಿಯಾ ಪ್ರಧಾನಿ ಅಯೀಬ್ ಅಹಮದ್ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇಥಿಯೋಪಿಯಾಕ್ಕೆ ಸಮುದ್ರದ ಹಕ್ಕು ಅನ್ನೋದು ಬದುಕುವ ಹಕ್ಕಿಗೆ ಸಮ ಅಂತ ಹೇಳಿದ್ರು. ಇಂಡೈರೆಕ್ಟ್ ಆಗಿ ಅವರು ಎರಿತ್ರಿಯಾ ಅಸಾಬ್ ಬಂದರನ್ನ ಕೇಳ್ತಿದ್ದಾರೆ. ಆದರೆ ಎರಿತ್ರಿಯಾ ಇದನ್ನ ಕೊಡೋದಕ್ಕೆ ರೆಡಿ ಇಲ್ಲ. ನಮ್ಮ ಭೂಮಿ ಬೇಕಾದ್ರೆ ತಗೋ,
ಬಂದರು ಮಾತ್ರ ಕೊಡಲ್ಲ ಅನ್ನೋದು ಎರಿತ್ರಿಯಾ ದೇಶದ ಒಂದು ರೀತಿಯ ಉಡಾಫೆಯ ನಿಲುವು ಅಂತಲೇ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಇಥಿಯೋಪಿಯಾ ಈಗ ಪಕ್ಕದ ಸೊಮಾಲಿಲ್ಯಾಂಡ್ ಜೊತೆ ಸೇರಿ ಒಂದು ಡೀಲ್ ಮಾಡ್ಕೊಂಡಿದೆ. ಆದ್ರೆ ಈ ಡೀಲ್ ಎರಿತ್ರಿಯಾಗೆ ಇಷ್ಟ ಇಲ್ಲ. ಇದೇ ಈ ಇಬ್ಬರ ನಡುವಿನ ಈಗೋ ಫೈಟ್ಗೆ ಮುಖ್ಯ ಕಾರಣ. ಇನ್ನು ಎರಡನೇ ಕಾರಣ ಸೌದಿ ವರ್ಸಸ್ UAE ಪ್ರಾಕ್ಸಿ ಯುದ್ಧ. ಹೌದು, ಇಥಿಯೋಪಿಯಾ ಹಾಗೂ ಎರಿತ್ರಿಯಾದಲ್ಲಿ ಸೌದಿ ಹಾಗೂ UAEನ ಪ್ರಾಕ್ಸಿ ಯುದ್ಧ ನಡೀತಾ ಇದೆ. ಇಥಿಯೋಪಿಯಾ ಹಿಂದೆ ನಿಂತಿರೋದು UAE ಇಥಿಯೋಪಿಯಾದಲ್ಲಿ $1 ಬಿಲಿಯನ್ ಗಟ್ಟಲೆ ಹಣ ಹೂಡಿಕೆ ಮಾಡಿದೆ. ಅವರಿಗೆ ಇಥಿಯೋಪಿಯಾ ಗೆದ್ರೆ ಆಫ್ರಿಕಾದ ಬಂದರುಗಳ ಮೇಲೆ ಹಿಡಿತ ಸಿಗುತ್ತೆ. UAE ಅಲ್ಲಿ ತನ್ನ ಲಾಜಿಸ್ಟಿಕ್ಸ್ ಮತ್ತು ಮಿಲಿಟರಿ ಬೇಸ್ ಕೂಡ ಸ್ಥಾಪಿಸೋದಕ್ಕೆ ಪ್ರಯತ್ನ ಮಾಡ್ತಿದೆ. ಇನ್ನೊಂದ್ ಕಡೆ ಸೌದಿ ಅರೇಬಿಯಾಗೆ ಈ ಭಾಗದಲ್ಲಿ UAE ಪ್ರಭಾವ ಹೆಚ್ಚಾಗೋದು ಇಷ್ಟ ಇಲ್ಲ. ಯಾಕಂದ್ರೆ ಕೆಂಪು ಸಮುದ್ರ ಸೌದಿಯ ಮನೆ ಅಂಗಳ ಇದ್ದಂತೆ. ಹಾಗಾಗಿ ಸೌದಿ ಎರಿತ್ರಿಯಾ ಜೊತೆ ದೋಸ್ತಿ ಬೆಳೆಸಿದೆ. ಅಂದ್ರೆ ಮೇಲೆ ಇಥಿಯೋಪಿಯಾ ಎರಿತ್ರಿಯಾ ಕಿತ್ತಾಡ್ಕೊಳ್ತಿದ್ರು, ಒಳಗಡೆ ಸೌದಿ ಮತ್ತು UAE ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾ ಇವೆ. ಈ ಇಬ್ಬರು ಶ್ರೀಮಂತ ಅರಬ್ ರಾಷ್ಟ್ರಗಳ ಕಿತ್ತಾಟ ಈಗ ಆಫ್ರಿಕಾದ ಬಡ ದೇಶಗಳ ಯುದ್ಧಕ್ಕೆ ತುಪ್ಪ ಸುರಿತಾ ಇದೆ. ಮೂರನೇ ಕಾರಣ ಇರಾನ್ ಯುದ್ಧದ ಪರಿಣಾಮ. ಸ್ನೇಹಿತರೆ, ಜಗತ್ನಲ್ಲಿ ಎಲ್ಲಿ ಯುದ್ಧ ಆದ್ರೂ ಅದರ ಲಾಭ ಪಡೆಯೋರು ಇರ್ತಾರೆ. ಇರಾನ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿರೋದ್ರಿಂದ ಗಲ್ಫ್ ದೇಶಗಳ ಆರ್ಥಿಕತೆ ಸ್ವಲ್ಪ ಅಲುಗಾಡಿದೆ. ಸೌದಿ ಮತ್ತು UAE ಈಗ ತಮ್ಮ ಮಿಲಿಟರಿ ಬಜೆಟ್ ಅನ್ನ ಆಫ್ರಿಕಾದಿಂದ ವಾಪಸ್ ತೆಗೆದುಕೊಂಡು ತಮ್ಮ ಗಡಿ ರಕ್ಷಣೆಗೆ ಬಳಸ್ತಿವೆ. ಈ ಪವರ್ ವ್ಯಾಕ್ಯೂಮ್ ಅನ್ನ ಇಥಿಯೋಪಿಯಾ ಬಳಸ್ಕೊಳ್ತಿದೆ. ಅಷ್ಟೇ ಅಲ್ಲ, ರಷ್ಯಾ ಮತ್ತು ಚೀನಾ ಕೂಡ ಈ ಭಾಗದಲ್ಲಿ ಯಾವ ದೇಶಕ್ಕೆ ಬೆಂಬಲ ನೀಡಬೇಕು ಅನ್ನುವ ಗೊಂದಲದಲ್ಲಿದೆ. ನಾಲ್ಕನೇದಾಗಿ ಆಂತರಿಕ ರಾಜಕೀಯ ಮತ್ತು ಟ್ರೈಗ್ರೇ ವಿವಾದ. ಇಥಿಯೋಪಿಯಾದ ಒಳಗಡೆ ಸದ್ಯ ತುಂಬಾ ಗಲಾಟೆಗಳು ನಡೀತಾ ಇದೆ. ಟೈಗ್ರೇ ಪ್ರಾಂತ್ಯದಲ್ಲಿ ಇತ್ತೀಚೆಗಷ್ಟೇ ಒಂದು ದೊಡ್ಡ ಯುದ್ಧ ಮುಗಿದಿದೆ. ಅಲ್ಲಿನ ಜನರ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೆ ಮತ್ತು ಇಡೀ ದೇಶವನ್ನ ರಾಷ್ಟ್ರೀಯತೆ ಹೆಸರಿನಲ್ಲಿ ಒಂದು ಮಾಡೋದಕ್ಕೆ ನಮ್ಮ ದೇಶಕ್ಕೆ ಸಮುದ್ರ ತರ್ತೀನಿ ಅನ್ನುವ ಎಮೋಷನಲ್ ಕಾರ್ಡ್ ಅನ್ನ ಅಯೀಬ್ ಅಹಮದ್ ಪ್ಲೇ ಮಾಡ್ತಿದ್ದಾರೆ. ದೇಶದ ಒಳಗಡೆ ಇರುವ ಆರ್ಥಿಕ ಸಂಕಷ್ಟ, ಹಣದುಬ್ಬರ ಎಲ್ಲವನ್ನ ಮುಚ್ಚಾಕೋದಕ್ಕೆ ಈ ಸಂಭವನೀಯ ಯುದ್ಧ ಒಂದು ಅಸ್ತ್ರವಾಗ್ತಿದೆ. ಇನ್ನು ಕೊನೆಯದಾಗಿ ಈಜಿಪ್ಟ್ ಮತ್ತು ನೈಲ್ ನದಿ ಕನೆಕ್ಷನ್. ಈ ಸಂಘರ್ಷಕ್ಕೆ ಈಜಿಪ್ಟ್ ಕೂಡ ಎಂಟ್ರಿ ಕೊಟ್ಟಿದೆ. ಯಾಕಂದ್ರೆ ಇಥಿಯೋಪಿಯಾ ನೈಲ್ ನದಿಗೆ ಅಡ್ಡಲಾಗಿ GERD ಅನ್ನುವ ಅಣೆಕಟ್ಟು ಕಟ್ಟಿದೆ. ಇದು ಈಜಿಪ್ಟ್ಗೆ ಕೋಪ ತರಿಸಿದೆ. ಹಾಗಾಗಿ ಎರಿತ್ರಿಯಾ ಜೊತೆ ಸೇರಿ ಇಥಿಯೋಪಿಯಾಗೆ ಡ್ಯಾಮೇಜ್ ಮಾಡುವ ಪ್ಲಾನ್ ನಲ್ಲಿದೆ. ಸೊ ಇದು ಜಸ್ಟ್ ಒಂದು ಗಡಿ ವಿವಾದ ಅಲ್ಲ, ಇದು ನೀರು, ಸಮುದ್ರ ಮತ್ತು ಇಡೀ ಪೂರ್ವ ಆಫ್ರಿಕಾ ಭಾಗದ ಲೀಡರ್ ಯಾರು, ಅಲ್ಲಿನ ಜಿಯೋಪಾಲಿಟಿಕ್ಸ್ ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋದಕ್ಕಾಗಿ ನಡೀತಾ ಇರುವ ಸಂಘರ್ಷ ಇದು. ಒಂದು ವೇಳೆ ಈ ಯುದ್ಧ ಶುರುವಾದರೆ ಅದು ಇಡೀ ಆಫ್ರಿಕಾ ಖಂಡವನ್ನ ರಾಜಕೀಯವಾಗಿ 2 ಭಾಗ ಮಾಡುವ ಸಾಧ್ಯತೆ ಇದೆ. ಹಾಗಿದ್ರೆ ಈ ಯುದ್ಧ ಆದರೆ ಭಾರತದ ಮೇಲಾಗುವ ಪ್ರಭಾವ ಏನು? ಆಫ್ರಿಕಾದ ಮೂಲೆಯಲ್ಲಿರುವ ಯಾವುದೋ 2 ದೇಶಗಳು ಕಿತ್ತಾಡ್ಕೊಂಡ್ರೆ ನಮ್ಗೇನು ಅಂತ ನೀವು ಕೇಳಬಹುದು. ಆದ್ರೆ ನಿಮ್ಗೆ ಗೊತ್ತಿರಲಿ, ಇಡೀ ಜಗತ್ತಿನ 10 ರಿಂದ 12% ವ್ಯಾಪಾರ ಕೆಂಪು ಸಮುದ್ರದ ಮೂಲಕವೇ ನಡೆಯುತ್ತೆ. ಭಾರತಕ್ಕೆ ಬರುವ ಸಾಕಷ್ಟು ಕಚ್ಚಾ ತೈಲ ಮತ್ತು ಯುರೋಪ್ಗೆ ಹೋಗುವ ರಫ್ತುಗಳೆಲ್ಲವೂ ಇದೇ ದಾರಿಯಲ್ಲಿ ಹೋಗಬೇಕು. ಈಗಾಗಲೇ ಹೌತಿ ಬಂಡುಕೋರರ ಕಾಟದಿಂದ ಹಡಗುಗಳು ಆಫ್ರಿಕಾ ಸುತ್ತಕೊಂಡು ಬರುವ ಪರಿಸ್ಥಿತಿ ಇದೆ. ಈಗ ಇಥಿಯೋಪಿಯಾ ಎರಿತ್ರಿಯಾ ಯುದ್ಧ ಸೇರಿದ್ರೆ ಹಡಗುಗಳ ಇನ್ಶೂರೆನ್ಸ್ ರೇಟ್ ಗಗನಕ್ಕೇರುತ್ತೆ. ಇದರ ಪರಿಣಾಮ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರೋ ಚಾನ್ಸ್ ಖಂಡಿತ ಇದೆ. ಅಷ್ಟೇ ಯಾಕೆ, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೂ ಕಾರಣವಾಗಬಹುದು. ಇರಾನ್ ಯುದ್ಧದಿಂದ ಈಗಾಗಲೇ ತೈಲ ಮಾರುಕಟ್ಟೆ ಕಂಗೆಟ್ಟಿದೆ. ಒಂದು ವೇಳೆ ಆಫ್ರಿಕಾದಲ್ಲೂ ಯುದ್ಧ ಶುರುವಾದರೆ ಪೂರೈಕೆಗೆ ಸಾಕಷ್ಟು ಡ್ಯಾಮೇಜ್ ಆಗಬಹುದು. ಸೌದಿ ಮತ್ತು UAE ನಡುವಿನ ವೈಷಮ್ಯ ಜಾಸ್ತಿ ಆದರೆ ಒಪೆಕ್ ಸಂಘಟನೆ ಕೂಡ ಮತ್ತಷ್ಟು ಒಡೆದು ಹೋಗುವ ಅಪಾಯ ಕೂಡ ಇದೆ. ಇದು ಓವರಾಲ್ ಜಗತ್ತಿನ ಆರ್ಥಿಕತೆಯನ್ನ ಇನ್ನಷ್ಟು ಭಯಾನಕ ಸ್ಥಿತಿಗೆ ತಳ್ಳಬಹುದು ಅನ್ನುವ ವಿಶ್ಲೇಷಣೆ ಕೇಳಿ ಬರ್ತಿವೆ. ಕೊನೆಯದಾಗಿ ಸ್ನೇಹಿತರೆ, ಜಗತ್ತು ಈಗ ಒಂದು ಅಪಾಯಕಾರಿ ಸನ್ನಿವೇಶದಲ್ಲಿದೆ. ಒಂದ್ ಕಡೆ ಇರಾನ್ ಯುದ್ಧದ ಕಾವು ಮಾಸುವ ಮುನ್ನವೇ ಇನ್ನೊಂದು ಯುದ್ಧ ಶುರುವಾಗುವ ಆತಂಕ ಇದೆ. ಇದರಲ್ಲಿ ಯಾರು ಗೆಲ್ಲಲ್ಲ, ಆದರೆ ಇಡೀ ಜಗತ್ತು ಸೋಲುತ್ತೆ. ಶಕ್ತಿ ಇರುವ ದೇಶಗಳು ತಮ್ಮ ತಮ್ಮ ಲಾಭಕ್ಕೆ ಕೋಲ್ಡ್ ವಾರ್ ಮಾಡೋದ್ರಿಂದ ಇಂಥ ಸಣ್ಣ ಸಣ್ಣ ಸಂಘರ್ಷಗಳು ದೊಡ್ಡ ಮಹಾಯುದ್ಧಕ್ಕೆ ನಾಂದಿ ಹಾಡ್ತಾವ ಅನ್ನುವ ಆತಂಕ ಎದುರಾಗಿದೆ. ಇರಾನ್ ಯುದ್ಧದ ಕಿಚ್ಚು ಆಫ್ರಿಕಾಗೂ ಹಬ್ಬಿದ್ರೆ ಅದರ ತಾಪ ನಮ್ಮ ನಿಮ್ಮ ಜೇಬಿನವರೆಗೂ ತಟ್ಟೋದಂತೂ ಗ್ಯಾರಂಟಿ. ಎಲ್ಲೋ ನಡೆಯುವ ಯುದ್ಧಕ್ಕೆ ನಮ್ಮ ಮನೆ ಹತ್ರ ಇರುವ ಪೆಟ್ರೋಲ್ ಬಂಕ್ನಲ್ಲಿ ನಾವು ದಂಡ ತೆರಬೇಕಾಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ವರದಿಗಳಿಗಾಗಿ ಚರಿತ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.